ಕನ್ನಡದ ಖ್ಯಾತ ಕವಿ ಎಚ್.ಎಸ್. ವೆಂಕಟೇಶ ಮೂರ್ತಿ ಅವರು ನಿಧನ ಹೊಂದಿದ್ದಾರೆ. ಕನ್ನಡದ ಖ್ಯಾತ ಕವಿ, ನಾಟಕ ರಚನೆಕಾರರು ಕೂಡ ಜೊತೆಗೆ ಸಾಹಿತಿಗಳಾಗಿದ್ರು ಎಚ್.ಎಸ್. ನಿಧನ ಹೊಂದಿದ್ದಾರೆ. ವಯೋಸಹಜ ಕಾಯಿಲೆಯಿಂದಾಗಿ ಬಳಲ್ತಾ ಇದ್ರು ಸಾಹಿತಿ ಎಚ್.ಎಸ್. ವೆಂಕಟೇಶ ಮೂರ್ತಿ ಅವರು. ಬೆಳಗ್ಗೆ 7 ಗಂಟೆಗೆ ಬಿಜಿಎಸ್ ಆಸ್ಪತ್ರೆಯಲ್ಲಿ ಎಚ್.ಎಸ್.ವಿ ವಿಧಿವಶರಾಗಿದ್ದಾರೆ. 85ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿದ್ರು. ಬೆಂಗಳೂರಿನ ಸೇಂಟ್ ಜೋಸೆಫ್ ವಾಣಿಜ್ಯ ಕಾಲೇಜಿನಲ್ಲಿ ಸೇವೆಯನ್ನು ಕೂಡ ಸಲ್ಲಿಸ್ತಾ ಇದ್ರು. ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಂತಹ ಎಚ್.ಎಸ್. ವೆಂಕಟೇಶ ಮೂರ್ತಿ ಅವರು ಅವರ ತಂದೆ ನಾರಾಯಣ ಭಟ್ರು, ತಾಯಿ ನಾಗರತ್ನಮ್ಮ ಅವರ ಪುತ್ರರಾಗಿದ್ದರು ಎಚ್.ಎಸ್.ವಿ. 1944ರ ಜೂನ್ 23ರಂದು ಎಚ್.ಎಸ್. ವೆಂಕಟೇಶ ಮೂರ್ತಿ ಅವರು ಜನನ ಆಗುತ್ತೆ. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಹೊದಿಗೆರೆ ಗ್ರಾಮದಲ್ಲಿ ಅವರ ಜನನ ಆಗುತ್ತೆ. ಎಚ್.ಎಸ್. ವೆಂಕಟೇಶ ಮೂರ್ತಿ ಅವರು 100ಕ್ಕೂ ಹೆಚ್ಚು ಕನ್ನಡ ಕೃತಿಗಳನ್ನು ರಚನೆ ಮಾಡಿದ್ರು. ಪರಿವೃತ್ತ, ಬಾಗಿಲು ಬಡಿಯುವ ಜನಗಳು, ಜೊತೆಗೆ ಸೌಗಂಧಿಕ, 30 ಮಳೆಗಾಲ ಸೇರಿದಂತೆ ಹಲವು ಕವನ ಸಂಕಲನ ರಚನೆ ಕೂಡ ಮಾಡಿದ್ದಾರೆ. ಕನ್ನಡ ಚಿತ್ರರಂಗಕ್ಕೂ ಕೂಡ ಹಲವಾರು ಕೊಡುಗೆಗಳನ್ನು ನೀಡಿದಂತಹ ಎಚ್.ಎಸ್. ವೆಂಕಟೇಶ ಮೂರ್ತಿ ಅವರು ಇನ್ನೀಗ ನೆನಪು ಮಾತ್ರ. ಕನ್ನಡದ ಖ್ಯಾತ ಕವಿಯಾಗಿ ಗುರುತಿಸಿಕೊಂಡಂತಹ ಜೊತೆಗೆ ನಾಟಕ ರಚನೆಕಾರರು ಕೂಡ ಆಗಿದ್ರು, ಸಾಹಿತಿ ಆಗಿದ್ರು ಎಚ್.ಎಸ್. ವೆಂಕಟೇಶ ಮೂರ್ತಿ ಅವರು ಬೆಳಗಿನ ಜಾವ ನಿಧನ ಹೊಂದಿದ್ದಾರೆ. ಕನ್ನಡ ಸಾಹಿತ್ಯ ಲೋಕಕ್ಕೆ ಇವತ್ತು ತುಂಬಲಾರದ ನಷ್ಟ ಉಂಟಾಗಿದೆ. 80 ವರ್ಷ ವಯಸ್ಸಿನ ಎಚ್.ಎಸ್.ವಿ ವಯೋಸಹಜ ಕಾಯಿಲೆಯಿಂದಾಗಿ ಆಸ್ಪತ್ರೆಗೆ ದಾಖಲಾಗಿದ್ದರು. ಚಿಕಿತ್ಸೆ ಫಲಕಾರಿಯಾಗದೆ ಇವತ್ತು ಬೆಳಗ್ಗೆ ಮುಂಜಾನೆ ಮೃತಪಟ್ಟಿದ್ದಾರೆ. ಮೃತರಿಗೆ 4 ಪುತ್ರರಿದ್ದಾರೆ. ಎಚ್.ಎಸ್. ವೆಂಕಟೇಶ ಮೂರ್ತಿ ಅವರ ಅಂತಿಮ ದರ್ಶನವನ್ನು ಇವತ್ತು ಮಧ್ಯಾಹ್ನ 11ರಿಂದ 2 ಗಂಟೆಯ ತನಕವೂ ಕೂಡ ರವೀಂದ್ರ ಕಲಾಕ್ಷೇತ್ರ ಹಿಂಭಾಗದ ಸಂಸಾ ಬಯಲು ರಂಗಮಂದಿರದಲ್ಲಿ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಾಡಲಾಗಿದೆ. ಎಚ್.ಎಸ್. ವೆಂಕಟೇಶ ಮೂರ್ತಿಯವರು ಕನ್ನಡ ಸಾಹಿತ್ಯದ ಪ್ರಮುಖ ಕವಿ, ನಾಟಕಕಾರ, ವಿಮರ್ಶಕ, ಪ್ರಾಧ್ಯಾಪಕರಾಗಿ ಕೂಡ ಇವರು ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. 1944ರ ಜೂನ್ 23ನೇ ತಾರೀಕು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಹೊದಿಗೆರೆ ಗ್ರಾಮದಲ್ಲಿ ಇವರು ಜನಿಸಿದರು. ಅವರ ತಂದೆ ನಾರಾಯಣ ಭಟ್ರು, ತಾಯಿ ನಾಗರತ್ನಮ್ಮ. ಎಚ್.ಎಸ್.ವಿ ಅವರು ತಮ್ಮ ಬಾಲ್ಯವನ್ನು ಗ್ರಾಮೀಣ ಪರಿಸರದಲ್ಲೇ ಅವರು ಕಳೆದ್ರು. ನೋಡಿ, ಗ್ರಾಮೀಣ ಪರಿಸರದಲ್ಲೇ ಕಳೆದಿದ್ದರಿಂದಾಗಿ ಸಾಹಿತ್ಯಕ್ಕೆ ಒಂದು ರೀತಿಯಾಗಿ ಅದು ಕೂಡ ಪ್ರೇರಕವಾಗೇ ಇರುತ್ತೆ. ಯಾವಾಗಲೂ ಕೂಡ ಆ ಪ್ರಕೃತಿಯ ಮಡಿಲಲ್ಲಿ ಬೆಳೀತಾರಲ್ಲ, ಯಾರೇ ಇರಲಿ, ಪ್ರಕೃತಿಯ ಮಡಿಲಲ್ಲಿ ಬೆಳೆಯುವಂತಹ ವ್ಯಕ್ತಿಗಳಿರ್ತಾರಲ್ಲ, ಆ ವ್ಯಕ್ತಿಯಲ್ಲಿ ಆ ವ್ಯಕ್ತಿತ್ವ ಕೂಡ ಬಂದ್ಬಿಡುತ್ತೆ, ಪ್ರೇರಣೆ ಆಗುತ್ತೆ. ಆ ಸಾಹಿತ್ಯದಲ್ಲೂ ಕೂಡ ಆ ಪ್ರಕೃತಿಯ ಮಡಿಲಲ್ಲಿ ಬೆಳೆದವ್ರಿಗೆ ಅದು ಹೆಲ್ಪ್ಫುಲ್ ಕೂಡ ಆಗುತ್ತೆ. ಈ ಒಂದು ಅನುಭವಗಳು ಅವರ ಸಾಹಿತ್ಯದಲ್ಲೂ ಕೂಡ ಸ್ಪಷ್ಟವಾಗಿ ಪ್ರತಿಬಿಂಬಿಸುತ್ತೆ. ಎಚ್.ಎಸ್.ವಿ ಅವರು ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಕನ್ನಡದಲ್ಲಿ MA ಪದವಿಯನ್ನು ಪಡೆದುಕೊಂಡರು. ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಇವರು MA ಪದವಿಯನ್ನು ಪಡೆದುಕೊಳ್ತಾರೆ. ಸುಮಾರು 30 ವರ್ಷಗಳ ಕಾಲ ಅವರು ಬೆಂಗಳೂರಿನ ಸೇಂಟ್ ಜೋಸೆಫ್ ವಾಣಿಜ್ಯ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಅವರು ಸೇವೆಯನ್ನು ಸಲ್ಲಿಸಿದರು. ಕನ್ನಡ MA ಮಾಸ್ಟರ್ಸ್ ಅನ್ನು ಮಾಡಿಕೊಂಡಿರ್ತಾರೆ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ. ಜೊತೆಗೆ ಕನ್ನಡ ಪ್ರಾಧ್ಯಾಪಕರಾಗಿ ಅವರು ಸೇವೆಯನ್ನು ಕೂಡ ಸಲ್ಲಿಸ್ತಾ ಬಂದಿದ್ರು. ಕನ್ನಡದಲ್ಲಿ ಕಥನ ಕವನಗಳು ಅನ್ನುವಂತಹ ಮಹಾಪ್ರಬಂಧಕ್ಕೆ ಅವರು PhD ಪದವಿಯನ್ನು ಕೂಡ ಪಡೆದುಕೊಂಡ್ರು. 100ಕ್ಕೂ ಹೆಚ್ಚು ಕನ್ನಡ ಕೃತಿಗಳನ್ನು ಕೂಡ ಅವರು ರಚನೆ ಮಾಡಿದ್ದಾರೆ. ಅವರ ಪ್ರಮುಖ ಕವನ ಸಂಕಲನಗಳಲ್ಲಿ ಪರಿವೃತ್ತ, ಬಾಗಿಲು ಬಡಿಯುವ ಜನಗಳು, ಸೌಗಂಧಿಕ, 30 ಮಳೆಗಾಲ ಇತ್ಯಾದಿ ಕೂಡ ಅದರಲ್ಲಿ ಸೇರ್ಪಡೆಯಾಗಿವೆ. ಅವರು ಹೆಜ್ಜೆಗಳು, ಒಂದು ಸೈನಿಕ ವೃತ್ತಾಂತ, ಅಗ್ನಿವರ್ಣ ಮುಂತಾದಂತಹ ನಾಟಕಗಳನ್ನು ಕೂಡ ಅವರು ರಚನೆ ಮಾಡಿದ್ದಾರೆ. ಇನ್ನು ಅವರ ಕೃತಿಗಳು ಕನ್ನಡ ಸಾಹಿತ್ಯದ ಪ್ರೀನವ್ಯ ಮತ್ತು ಪೋಸ್ಟ್ ನವ್ಯ ಚಲನಗಳನ್ನು ಕೂಡ ಸಂಯೋಜನೆಯನ್ನು ಕೂಡ ಮಾಡುತ್ತೆ. ಜೊತೆಗೆ ಇವರು ಇಷ್ಟು ಮಾತ್ರವಲ್ಲದೆ ಕನ್ನಡ ಚಿತ್ರರಂಗಕ್ಕೂ ಕೂಡ ತನ್ನದೇ ಆದಂತಹ ಕೊಡುಗೆಗಳನ್ನು ನೀಡಿದವರು ಎಚ್.ಎಸ್. ವೆಂಕಟೇಶ ಮೂರ್ತಿ ಅವರು. ಎಚ್.ಎಸ್.ವಿ ಅವರು ಕನ್ನಡ ಚಿತ್ರರಂಗಕ್ಕೂ ಕೂಡ ತಮ್ಮ ಕೊಡುಗೆಯನ್ನು ನೀಡಿದ್ದಾರೆ. ಅವರು ಚಿನ್ನಾರಿ ಮುತ್ತ, ಕೊಟ್ರೇಶಿ, ಕನಸು, ಅಮೆರಿಕ ಯಾವುದು ಕೂಡ ಅಯ್ಯೋ ಹೆಸರೇ ಕೇಳಿಲ್ಲ ಅನ್ನುವಂತಹ ಚಿತ್ರಗಳು ಯಾವುದೂ ಇಲ್ಲ. ಎಲ್ಲ ಕೂಡ ಅತ್ಯದ್ಭುತವಾಗಿ ಮೂಡಿ ಬಂದಂತಹ ಚಿತ್ರಗಳು ಏನಿದೆ, ಚಿನ್ನಾರಿ ಮುತ್ತ ಕೇಳಿದವರೇ ಇಲ್ಲ. ಚಿಕ್ಕ ಮಕ್ಕಳಿಗೂ ಈಗಲೂ ಕೂಡ ಏನಾದರೂ ಥಿಯೇಟರ್ಗಳಿಗೆ ಹೋಗಿ ನಮಗೆಲ್ಲ ಚಿಕ್ಕವ್ರು ಇದ್ದಾಗ ಚಿನ್ನಾರಿ ಮುತ್ತ ಇರ್ಬೋದು, ಕೊಟ್ರೇಶಿಯ ಕನಸು, ಇಂತಹ ಚಿತ್ರಗಳನ್ನು ಸಣ್ಣ ಮಕ್ಕಳಿಗೆ ಸ್ಕೂಲಿಂದನೇ ಕರ್ಕೊಂಡು ಹೋಗೋದು. ಥಿಯೇಟರ್ಗೆ ಹೋಗಿ ಸಣ್ಣ ಮಕ್ಕಳಿಗೆ ತೋರಿಸಬಹುದಾದಂತಹ ಚಿತ್ರಗಳು ಅನ್ನುವಂತಹ ಲಿಸ್ಟ್ಗಳು ಏನಿರುತ್ತೆ ಅದರಲ್ಲಿ ಕೊಟ್ರೇಶಿಯ ಕನಸು ಒಂಥರ ಅತ್ಯದ್ಭುತವಾದಂತಹ ಚಿತ್ರ. ಜೊತೆಗೆ ಮಕ್ಕಳಲ್ಲೂ ಕೂಡ ಓದಬೇಕು ಅಥವಾ ಏನೋ ಪ್ರೇರಣೆಯನ್ನು ಬೆಳೆಸುವಂತಹ ಜೀವನ ಹೇಗಿರುತ್ತೆ, ಅದನ್ನು ನಾವು ಯಾವ ರೀತಿಯಾಗಿ ತೆಗೆದುಕೊಳ್ಬೇಕು ಅನ್ನುವಂತಹ ಅತ್ಯದ್ಭುತವಾದಂತಹ ಚಿತ್ರಗಳಲ್ಲಿ ಚಿನ್ನಾರಿ ಮುತ್ತ ಕೂಡ ಒಂದು. ಕೊಟ್ರೇಶಿಯ ಕನಸಿರ್ಬೋದು, ಅಮೆರಿಕ ಚಿತ್ರ ಇರ್ಬೋದು, ಮೈತ್ರಿ, ಕಿರಿಕ್ ಪಾರ್ಟಿ ಮುಂತಾದಂತಹ ಚಿತ್ರಗಳಿಗೆ ಹಾಡುಗಳು ಮತ್ತು ಸಂಭಾಷಣೆಗಳನ್ನು ಕೂಡ ಇವರು ರಚನೆ ಮಾಡಿದ್ದಾರೆ. ಮುಕ್ತ, ಮಹಾಪರ್ವ ಮುಂತಾದಂತಹ ಧಾರಾವಾಹಿಗಳಿಗೆ ಕೂಡ ಶೀರ್ಷಿಕೆ ಹಾಡುಗಳನ್ನು ಕೂಡ ಇವರು
ಬರ್ತಿದ್ದಾರೆ. HSP ಅವರು ಹಲವಾರು ಪ್ರಶಸ್ತಿಗಳನ್ನು ಕೂಡ ಪಡೆದುಕೊಂಡಿದ್ದಾರೆ. ಅವರ ಕಥನ ಕವನ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಾಲ ಸಾಹಿತ್ಯ ಪುರಸ್ಕಾರ ಕೂಡ 2013ರಲ್ಲಿ ಲಭಿಸಿದೆ. ಅವರು ಕಲಬುರಗಿಯಲ್ಲಿ ನಡೆದಂತಹ 85ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿದ್ರು. ಹಸಿರು ರಿಬ್ಬನ್ ಚಿತ್ರದ ಹಾಡಿಗೆ ಕೂಡ 66ನೇ ಫಿಲ್ಮ್ ಫೇರ್ ದಕ್ಷಿಣ ಪ್ರಶಸ್ತಿಯನ್ನು ಕೂಡ ಕನ್ನಡ ವಿಭಾಗದ ಅತ್ಯುತ್ತಮ ಗೀತ ರಚನೆ ಪ್ರಶಸ್ತಿ ಕೂಡ ಇವರಿಗೆ ಲಭಿಸಿದೆ. HSP ಅವರ ಸಾಹಿತ್ಯವು ಕೂಡ ಭಾವನಾತ್ಮಕತೆ, ಗ್ರಾಮೀಣ ಜೀವನದ ಚಿತ್ರಣ ಇರುತ್ತೆ, ಭಾಷೆಯ ಸರಳತೆ ಇರುತ್ತೆ, ಆಳವಾದಂತಹ ಅರ್ಥವನ್ನು ಒಳಗೊಂಡಿರುತ್ತೆ. ಇವರ ಸಾಹಿತ್ಯ ಒಂದು ರೀತಿಯಾಗಿ ಭಾವನಾತ್ಮಕವಾಗಿ ಇರುತ್ತೆ. ಎಲ್ಲರನ್ನೂ ಕೂಡ ಅದು ಭಾವನೆಯ ಮೂಲಕವಾಗಿ ಅಟ್ರಾಕ್ಟನ್ನು ಕೂಡ ಮಾಡುತ್ತೆ. ಗ್ರಾಮೀಣ ಜೀವನದ ಚಿತ್ರಣ ಕೂಡ ಇರುತ್ತೆ. ಸೊ ಮತ್ತೊಂದು ಭಾಷೆಯಲ್ಲಿ ಸರಳ ಇರುತ್ತೆ, ಕಠಿಣ ಅನ್ನುವಂಥ ರೀತಿಯಾಗಿ ಏನು ಇರುತ್ತಲ್ಲ, ಸರಳವಾಗಿ ಕೂಡಿರುತ್ತೆ, ಆಳವಾದಂಥ ಅರ್ಥ ಇರುತ್ತೆ. ಸೊ ಮೇಲ್ನೋಟಕ್ಕೆ ಒಂದು ರೀತಿಯಾದಂಥ ಅರ್ಥ ಆದರೂ ಕೂಡ ಆಳವಾಗಿ ಅದನ್ನು ಕೇಳಿಸ್ಕೊಳ್ತಾ ಹೋದರೆ ಭಾಳಷ್ಟು ಅರ್ಥಗಳನ್ನು ಕೂಡ ಅಥವಾ ಆಳವಾದಂಥ ಅರ್ಥವನ್ನು ಕೂಡ ನಾವು ಗಮನಿಸ್ಬೋದು. ಇವರ ಸಾಹಿತ್ಯದಲ್ಲಿ ತಮ್ಮ ಕೃತಿಗಳ ಮೂಲಕವಾಗಿ ಕನ್ನಡ ಸಾಹಿತ್ಯವನ್ನು ಕೂಡ ಸಮೃದ್ಧಗೊಳಿಸಿದ್ದಾರೆ. ಹೋಗಲಿ, ಹಾಗಿದ್ರೆ ಭಾಳಷ್ಟು ಫೇಮಸ್ ಆಗಿರುವಂತಹ ಚಿತ್ರಗೀತೆಗಳನ್ನು ಇವರು ಬರೆದಿದ್ದಾರೆ. ಅಮೆರಿಕ ಚಿನಾರಿ ಮುತ್ತೆ, ಹೀಗೆ ಸಾಕಷ್ಟು ಹೇಳಿದೆ ಅಲ್ವಾ. ಹಾಗಿದ್ರೆ ಯಾವುದಿರಬಹುದು ಅನ್ನುವಂತಹ ಕ್ಯೂರಿಯಾಸಿಟಿ ಇರುತ್ತೆ. ಜೊತೆಗೆ ಒಂದಷ್ಟು ಹಾಡುಗಳನ್ನು ಅಥವಾ ಭಾವಗೀತೆಗಳನ್ನು ಕೂಡ ಕೇಳಿರ್ತೀರಿ. ಬಟ್ ಇವರೇ ಅಂತ ಹೇಳಿ ಕೆಲವ್ರಿಗೆ ಅನಿಸಿರೋದಿಲ್ಲ. ಬಟ್ ಕೇಳಿರ್ತೀರಿ, ಆ ಒಂದು ಇಂಪನ್ನು ಕೂಡ ಸವದಿರ್ತೀರಿ. ಬಟ್ ಇವರೇ ಅಂತ ಹೇಳಿ ಕೆಲವೊಂದು ಸಲ ಗೊತ್ತೇ ಆಗೋದಿಲ್ಲ ಯಾರಿರ್ಬೋದು, ಅಥವಾ ಕೇಳಿದ್ರೂ ಕೂಡ ಮರ್ತೋಗ್ಬಿಟ್ಟಿರ್ತೀರಿ. ಈ ಥರ ಇರುತ್ತೆ. ಸೊ ಹಾಗಿದ್ರೆ ಯಾವುದು ಫೇಮಸ್ ಗೀತೆಗಳನ್ನು ಇವರು ಬರೆದಿದ್ದಾರೆ ಅಂತಂದರೆ, ಲೋಕದ ಕಣ್ಣಿಗೆ ರಾಧೆಯೂ ಕೂಡ ಕೇಳಿರ್ತೀರಿ. ಲೋಕದ ಕಣ್ಣಿಗೆ ರಾಧೆಯೂ ಕೂಡ, ಈ ಸಾಂಗ್ ಕೂಡ ಬರ್ತಿದ್ದು ಇವರೇನೆ ಅಲ್ವಾ. ಕೇಳಿರ್ತಾರೆ, ಎಲ್ಲರೂ ಕೂಡ ಕೇಳಿರ್ತಾರೆ. ಬಟ್ ಗೊತ್ತಿರೋದಿಲ್ಲ ಯಾರು ಅಂಥೇಳಿ. ಕೆಲವರು ತಿಳ್ಕೊಳ್ತಾರೆ, ಯಾರಪ್ಪ ಇಷ್ಟು ಅದ್ಭುತವಾಗಿ ಗೀತೆಗಳನ್ನು ಬರೆದಿದ್ದಾರಲ್ಲ, ಇಷ್ಟು ಅರ್ಥ ಇದೆಯಲ್ಲ, ಇಷ್ಟು ಆಳವಾದಂಥ ಅರ್ಥ, ಸರಳವಾಗಿದೆ, ಯಾರಿರಬಹುದು ಅಂಥೇಳಿ ಕೆಲವರು ತಿಳ್ಕೊಂಡಿರ್ತಾರೆ. ಕೆಲವರು ಚೆನ್ನಾಗಿದೆಯಲ್ಲ, ಇದು ಚೆನ್ನಾಗಿ ಬರೆದಿದ್ದಾರೆ ಅಂತ ಹೇಳಿ ಹಾಗೆ ಸುಮ್ಮನೆ ಆಗ್ಬಿಡ್ತಾರೆ. ಈ ಸಾಂಗ್ ಏನಿದೆ ಸಿಕ್ಕಾಪಟ್ಟೆ ಫೇಮಸ್ ಸಾಂಗ್ ಇದು ಕೂಡ. ಲೋಕದ ಕಣ್ಣಿಗೆ ರಾಧೆಯೂ ಕೂಡ ಒಂದು ಹೆಣ್ಣು ಅನ್ನುವಂತಹ ಸಾಂಗ್ ಏನಿದೆ, ಇದು ಕೂಡ ಸಿಕ್ಕಾಪಟ್ಟೆ ಫೇಮಸ್ ಆಗಿರುವಂತಹ ಸಾಂಗು. ಸೊ ಇದರ ಒಂದು ಸುಂದರ ಭಾವಗತೆ ಕೂಡ HSP ಅವರ ಅತ್ಯಂತ ಖ್ಯಾತ ಭಾವಗೀತೆಗಳಲ್ಲಿ ಒಂದಾಗಿದೆ. ಸಿ ಅಶ್ವಥ್ ಅಥವಾ ರಾಜು ಅನಂತಸ್ವಾಮಿ ಅವರ ಗಾಯನದಲ್ಲಿ ಹೆಚ್ಚು ಪ್ರಸಿದ್ಧವಾಗಿರುವಂಥದ್ದು. ಅದಲ್ಲದೆ ಅವರ ಭಾವಗೀತೆಗಳು ಏನಿದೆ, ಜೊತೆಗೆ ಚಲನಚಿತ್ರ ಗೀತೆಗಳು ಕನ್ನಡಿಗರ ಹೃದಯದಲ್ಲಿ ಸದಾ ಜೀವಂತವಾಗೇ ಇರುತ್ತೆ. ಜೊತೆಗೆ ಇನ್ನೊಂದು ಸಾಂಗ್ ಕೂಡ ಭಾವಗೀತೆಗಳು ನಾವು ಚಿಕ್ಕ ವಯಸ್ಸಲ್ಲಿ ಭಾಳಷ್ಟು ಹೇಳ್ತಾ ಇದ್ವಿ. ಆವಾಗ ಶುಕ್ರವಾರ ಬಂತು ಅಂತಂದರೆ ಭಾವಗೀತೆಗಳೇ ಕೆಲವೊಂದು ಟೈಮ್ನಲ್ಲಿ ಪ್ರಸಾರ ಆಗ್ತಾ ಇರ್ತು. ಈಗಲೂ ಕೂಡ ಅದನ್ನು ಕೇಳಲಿಕ್ಕೆ ಬಹಳ ಖುಷಿ ಆಗುತ್ತೆ. ಸೊ ಹುಚ್ಚುಕೋಡಿ ಮನಸ್ಸು, ಯಾರು ಕೇಳಿಲ್ಲ ಈ ಸಾಂಗು? ಹುಚ್ಚುಕೋಡಿ ಮನಸ್ಸು ಅದು 16ರ ವಯಸ್ಸು, ಈ ಸಾಂಗ್ ಕೂಡ ಇವರ ಸಾಹಿತ್ಯದಲ್ಲೇ ಮೂಡಿ ಬಂದಂತಹ ಗೀತೆ. ಸಿ ಅಶ್ವಥ್ ಜೊತೆಗೆ ಛಾಯಾ ಅವರ ಗಾಯನದಲ್ಲಿ ಕೂಡ ಈ ಸಾಂಗ್ ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ. ಅಮ್ಮ ನಾನು ದೇವರಾಣಿ, ಕೇಳ್ದವರೇ ಇಲ್ಲ ಈ ಸಾಂಗ್ಗಳನ್ನು, ಯಾರೂ ಕೂಡ ಕೇಳ್ದವರೇ ಇಲ್ಲ. ಬೆಣ್ಣೆ ಕದ್ದಿಲ್ಲಮ್ಮ, ಈ ಸಾಂಗ್ ಕೂಡ HSP ಅವರ ಸಾಹಿತ್ಯದಲ್ಲೇ ಮೂಡಿ ಬಂದಿರುವಂಥದ್ದು. ತಾಯಿ ಮಮತೆಯ ಭಾವವನ್ನು ಕೂಡ ತುಂಬಿಕೊಂಡಂಥ ಈ ಒಂದು ಹಾಡು ಶ್ರೋತೃಗಳ ಮನಸ್ಸನ್ನು ಕೂಡ ತಟ್ಟುತ್ತೆ. ಜೊತೆಗೆ ರಾಷ್ಟ್ರೀಯ ಭಾವನೆಗಳನ್ನು ಪ್ರತಿಬಿಂಬಿಸುವಂಥ 5 ಬೆರಳು ಕೂಡಿ ಈ ಒಂದು ಸಾಂಗ್ ಏನಿದೆ, ಸಿ ಅಶ್ವಥ್ ಅವರ ಸಂಗೀತದಲ್ಲಿ ಕೂಡ ಜನಪ್ರಿಯ ಆಗಿರುವಂಥದ್ದು. ಪ್ರೀತಿ ಕೊಟ್ಟ ರಾಧೆಗೆ ಮೈಸೂರು ಅನಂತಸ್ವಾಮಿ ಮತ್ತು ರಾಜು ಅನಂತಸ್ವಾಮಿ ಅವರ ಗಾಯನದಲ್ಲಿ ಈ ಒಂದು ಹಾಡು ಭಾವಗೀತೆ ಪ್ರಿಯರಲ್ಲಿ ಖ್ಯಾತಿಯನ್ನು ಕೂಡ ಪಡೆದುಕೊಂಡಿರುವಂಥದ್ದು. ಇನ್ನು ಚಲನಚಿತ್ರ ಗೀತೆಗಳು ಯಾವುದು? ಈಗ ಭಾವಗೀತೆಗಳದ್ದು ಒಂದಷ್ಟು ಲಿಸ್ಟ್ ಹೇಳಿದೆ, ಎಲ್ಲರೂ ಕೂಡ ಕೇಳಿರುವಂಥವ್ರೆ. ಯಾರು ಕೂಡ ಕೇಳೇ ಇಲ್ಲಪ್ಪ, ನಾವು ಕನ್ನಡಿಗರ ಆಗಿದ್ದರೆ ನೀವು 100% ಕೇಳಿರ್ತೀರಿ. ಕನ್ನಡಿಗರ ಕಿವಿಗೆ ಇದು ಬಂದು ತಾಕಿರುತ್ತೆ, ಅಥವಾ ಬೇರೆ ಭಾಷೆಯವ್ರಿಗೂ ಕೂಡ ತಾಕಿರಬಹುದು. ಬಟ್ ಕನ್ನಡಿಗರಿಗಂತೂ 100% 100ಗೆ 100 ಕೊಡ್ತೀನಿ ನಾನು, ಗೊತ್ತೇ ಇರುತ್ತೆ, ಈ ಸಾಂಗ್ಗಳನ್ನು ಕೇಳಿರ್ತಾರೆ. ಇನ್ನು ಚಲನಚಿತ್ರ ಗೀತೆಗಳಲ್ಲಿ ಸೊ ಯಾವುದಿದೆ ಹಾಗಿದ್ರೆ, ಫೇಮಸ್ ಯಾವ್ದು ಆಯಿತು, ಅಥವಾ ಇವರ ಒಂದು ಸಾಹಿತ್ಯದಲ್ಲಿ ಮೂಡಿಬಂತಹ ಚಲನಚಿತ್ರ ಗೀತೆಗಳು ಯಾವುದು ಅಂತ ಹೇಳಿ ನೋಡೋದಾದರೆ, ಅಮೆರಿಕ ಚಿತ್ರಕ್ಕೋಸ್ಕರವೂ ಕೂಡ ಇವರು ಸಾಹಿತ್ಯವನ್ನು ಬರೀತಾರೆ, ಒಂದು ಗೀತೆಗೋಸ್ಕರ. ಬಾನಲ್ಲಿ ಓಡೋ ಮೇಘ, ಈ ಸಾಂಗು ಕೂಡ ಕೇಳಿರ್ತೀರಿ. ತೂಗು ಮಂಚದಲ್ಲಿ ಕೂತು, ಈ ಸಾಂಗ್ ಕೂಡ ಸಿಕ್ಕಾಪಟ್ಟೆ ಫೇಮಸ್ ಆಯಿತು. ಸೊ ಕಿರಿಕ್ ಪಾರ್ಟಿಯಿಂದ ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಏನಾದರೂ ನಮಗೆ ಚಿಂತೆಗಳು ಅಥವಾ ದುಗುಡ ದುಮ್ಮಾನ ಈ ಥರ ಬಂದಾಗ ಈ ಥರ ಸಾಂಗ್ಗಳನ್ನು ಕೇಳಿದಾಗ ಏನೋ ಒಂಥರ ಮನಸ್ಸಿಗೆ ರಿಲ್ಯಾಕ್ಸ್. ಅವ್ರು ನಮ್ಮ ಜೊತೆ ಇಲ್ಲದೇ ಇದ್ರೂ ಕೂಡ ಅವರೇ ತಲೆ ಮೇಲೆ ಕೈ ಇಟ್ಟು ಸಮಾಧಾನ ಮಾಡಿದಂತಹ
ಸಮಾಧಾನ ಕೊಡುವಂತಹ ಸಾಂಗ್ಗಳು ಎಲ್ಲರಿಗೂ ಅಷ್ಟೇ, ನೋವು ಇರಬಹುದು, ದುಃಖ, ದುಮ್ಮಾನ, ಸಂತೋಷ ಎಲ್ಲವನ್ನೂ ಕೂಡ ಸಾಂಗು ಅದಕ್ಕೆ ಒಂಥರ ಸಪೋರ್ಟ್ ಮಾಡುತ್ತೆ. ನಮ್ಮ ದುಃಖ ಇದ್ರೂ ಅದನ್ನು ಕಡಿಮೆ ಮಾಡುತ್ತೆ, ಸಂತೋಷವನ್ನು ಮತ್ತಷ್ಟು ಹಿಂಬಡಿ ಪಡಿಸುವಂಥದ್ದು ಈ ಸಾಹಿತ್ಯಕ್ಕಿರುತ್ತೆ ಅಥವಾ ಸಂಗೀತಕ್ಕಿರುತ್ತೆ. ಸೊ ಸಂಗೀತದಲ್ಲಿ ಒಂದು ಅಂಶವೇ ಆಗಿರುವಂತಹ ಸಾಹಿತ್ಯ ಏನಿದೆ, ಸೊ ಸಾಹಿತ್ಯದ ಮೂಲಕವಾಗಿಯೂ ಕೂಡ ನಾವೇನು ಮಾಡ್ತೀವಿ, ಒಂಥರ ಸಮಾಧಾನ ಮಾಡಿಕೊಳ್ತೀವಿ, ಸಮಾಧಾನವನ್ನು ತರುತ್ತೆ. ಸೊ ಹಾಗೆ ಇವರ ಸಾಹಿತ್ಯ ಕೂಡ ಇರುವಂಥದ್ದು. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಏನಿದೆ, ಈ ಒಂದು ಸಾಹಿತ್ಯ ಏನಿದೆ, ಎಸ್ ಅಫ್ಕೋರ್ಸ್ ಯಾರಿಗೇ ಆಗಲಿ ತುಂಬ ಕಷ್ಟ ಅಥವಾ ಚಿಂತೆ ಅಥವಾ ಏನೋ ದುಃಖದಲ್ಲಿ ನಾವು ಇರ್ತೀವಿ ಅಂದಾಗ ಸಮಾಧಾನ ಕೊಡುವಂತಹ ಚಿತ್ರಗೀತೆ ಕೂಡ ಆಗಿರುವಂಥದ್ದು. ಸೊ ಇವೆಲ್ಲವೂ ಕೂಡ ಏನಿದೆ ಅವರ ಸಾಹಿತ್ಯದಲ್ಲಿ ಮೂಡಿ ಬಂದಂಥ ಒಂದಷ್ಟು ಭಾವಗೀತೆಗಳನ್ನು ಕೂಡ ಹೇಳಿದೆ. ಅಂದರೆ ಎಲ್ಲ ಪ್ರಕಾರಗಳಲ್ಲೂ ಈಗ ಕನ್ನಡದ ಸಾಹಿತ್ಯದ ಎಲ್ಲ ಪ್ರಕಾರಗಳ, ನಾಟಕ ಇರಬಹುದು, ಪ್ರಬಂಧ ಇರಬಹುದು ಅಥವಾ ಕವಿತೆ ಇರಬಹುದು, ಎಲ್ಲ ಪ್ರಕಾರಗಳಲ್ವಾ ಇದು ಕನ್ನಡ ಸಾಹಿತ್ಯದ ಪ್ರಕಾರಗಳಲ್ಲಿ ಬರುವಂಥದ್ದು. ಇದೆಲ್ಲ ಕತೆ, ಪ್ರಬಂಧ, ಕಾದಂಬರಿ, ಇವೆಲ್ಲ ಎಲ್ಲ ಪ್ರಕಾರಗಳಲ್ಲೂ ಎಲ್ಲ ಆಯಾಮಗಳಲ್ಲೂ ಕೂಡ ಕೆಲಸವನ್ನು ಮಾಡಿದಂಥವ್ರು ಎಸ್ ಅದು ನಮ್ಮ ಎಚ್.ಎಸ್. ವೆಂಕಟೇಶ ಮೂರ್ತಿಯವರು. ಭಾಳಷ್ಟು ಸಾಧನೆಯನ್ನು ಕೂಡ ಮಾಡಿರುವಂಥದ್ದು, ಜನಪ್ರಿಯರು ಇವರನ್ನ ಡೈರೆಕ್ಟಾಗಿ ಯಾರು ಕೂಡ ವೈಯಕ್ತಿಕವಾಗಿ ಕೆಲವರು ನೋಡಿರ್ಬೋದು, ಕೆಲವರು ನೋಡಿಲ್ಲದೆ ಇರ್ಬೋದು. ಆದರೆ ಇವರ ಪರಿಚಯ ನೋಡಿ, ಅವರ ಸಂಭಾಷಣೆ ಅಥವಾ ಅವರ ಸಾಹಿತ್ಯದ ಮೂಲಕವಾಗಿ ಇಡೀ ಕರ್ನಾಟಕಕ್ಕೆ ಅವರ ಪರಿಚಯ ಇದೆ.